ಆರ್ಟಿಒ ಇಲಾಖೆಯಲ್ಲಿ ಬಡ್ತಿ ಹೆಸರಿನಲ್ಲಿ ನಡೀತಾ ಇದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ? ಹಣ ಕೊಟ್ರೆ ಸಿಕ್ಕೇ ಬಿಡುತ್ತಾ ಡಿಪ್ಲೊಮಾ ಸರ್ಟಿಫಿಕೇಟ್? ಆರ್ಟಿಒದಲ್ಲಿ ಸೇಲ್ ಆಗ್ತಾ ಇದೆಯಾ ಡಿಪ್ಲೊಮಾ ಸರ್ಟಿಫಿಕೇಟ್? ಗ್ಯಾರಂಟಿ ನ್ಯೂಸ್ ಬಳಿ ಇದೆ ಆರ್ಟಿಒ ಇಲಾಖೆಯ ಅಕ್ರಮದ ಮಾಹಿತಿ. ಸಾರಿಗೆ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ? ಬಡ್ತಿಗಾಗಿ ಹಿಂಬಾಗಿಲು ತಟ್ತಾ ಇದ್ದಾರೆ ಸಿಬ್ಬಂದಿ. ಬಡ್ತಿಗಾಗಿ ಸಿಬ್ಬಂದಿ ಕೊಡ್ತಾ ಇದ್ದಾರಾ ನಕಲಿ ಪ್ರಮಾಣ ಪತ್ರ? ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ಬಡ್ತಿಗಾಗಿ ಕಾಯ್ತಾ ಇದ್ದಾರೆ ಬರೋಬ್ಬರಿ 49 ಸಿಬ್ಬಂದಿ. ಗ್ರೂಪ್ ಸಿ ಎಫ್ಡಿಎ ಎಸ್ಡಿಎ ಅಧೀಕ್ಷಕರಿಂದ ಬಡ್ತಿಗಾಗಿ ವಾಮ ಮಾರ್ಗವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನಕಲಿ ಪ್ರಮಾಣ ಪತ್ರವನ್ನ ನೀಡಿದ ನೌಕರರ ವಿರುದ್ಧ ಕ್ರಮವನ್ನ ಕೈಗೊಳ್ಳದ ಸಾರಿಗೆ ಆಯುಕ್ತರು ಯಾಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ? ಬರೋಬ್ಬರಿ 49 ಸಿಬ್ಬಂದಿ ಕಾಯ್ತಾ ಇದ್ದಾರೆ. ಡಿಪ್ಲೊಮಾ ಸರ್ಟಿಫಿಕೇಟ್ ಅಷ್ಟು ಈಸಿಯಾಗಿ ಪಡೆದುಕೊಳ್ಳಬಹುದಾ? ಓದುವಂತಹ ಅಗತ್ಯತೆ ಆದ್ರೂ ಏನಿದೆ? ಹಾಗಿದ್ರೆ ಮೋಟಾರ್ ವಾಹನ ಅಧೀಕ್ಷಕರ ಹುದ್ದೆಗೆ ವಾಮಮಾರ್ಗ ಬಳಕೆಯಾಗ್ತಾ ಇದೆ. ಗ್ರೂಪ್ ಸಿ ಎಫ್ಡಿಎ ಎಸ್ಡಿಎ ಅಧೀಕ್ಷಕರಿಂದ ಹಿಂಬಾಗಿಲ ಮಾರ್ಗವನ್ನ ಬಳಕೆ ಮಾಡಲಾಗ್ತಾ ಇದೆ. ನಕಲಿ ಪ್ರಮಾಣ ಪತ್ರವನ್ನ ಕೊಟ್ಟು ಸಂಜೆ ಕಾಲೇಜಿನಲ್ಲಿ ವ್ಯಾಸಂಗ, ಕಾಲೇಜಿಗೆ ಹೋಗದಿದ್ರೂ ಸಿಗುತ್ತಂತೆ ಹಾಜರಾತಿ ಸರ್ಟಿಫಿಕೇಟ್. ಜೆಪಿ ನಗರದ ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿಗ್ತಾ ಇದೆ ಫೇಕ್ ಸರ್ಟಿಫಿಕೇಟ್. ತಾಂತ್ರಿಕ ಶಿಕ್ಷಣ ಇಲಾಖೆ ನಡೆಸಿದ ತನಿಖೆಯಲ್ಲಿ ಬಟಾಬೈಲಾಗಿದೆ. ಬಡ್ತಿಗಾಗಿ ನಕಲಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ ಅಂತ ದೂರನ್ನ ದಾಖಲು ಮಾಡಲಾಗಿದೆ. ಸಂಜೆ ಕಾಲೇಜ್ ಹೆಸರಲ್ಲಿ ನಕಲಿ ಪದವಿಯನ್ನ ಪಡೆದುಕೊಳ್ತಾ ಇರುವಂತಹ ಕೆಲ ಆರ್ಟಿಒ ಸಿಬ್ಬಂದಿ 3 ವರ್ಷಗಳಲ್ಲಿ ಒಂದೇ ಕಾಲೇಜಿಗೆ ಒಂದೇ ಇಲಾಖೆಯ 49 ಸಿಬ್ಬಂದಿ ಅಡ್ಮಿಷನ್ ಹೇಗೆ ಸಾಧ್ಯ? ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ 49 ಸಿಬ್ಬಂದಿಯ ಸಂಪೂರ್ಣ ಮಾಹಿತಿ. ಫೇಕ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಆರ್ಟಿಒ ಕಚೇರಿಯ ಕೆಲ ಸಿಬ್ಬಂದಿ. ನೋಡಿ, ಫೇಕ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ? ಓದದೆ ಬರೆಯದೆ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಹೋಗದೇ ಇದ್ರೂ ಕೂಡ ಅಟೆಂಡೆನ್ಸ್ ಸಿಗ್ತಾ ಇದೆ. ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಯಿತು? ಹಾಗಾದ್ರೆ ಓದುವಂತಹ ಪ್ರಮೇಯವೇ ಬರೋದಿಲ್ವಲ್ಲ? ವಿದ್ಯಾರ್ಥಿಗಳು ಯಾಕೆ ಕಾಲೇಜಿಗೆ ಹೋಗಬೇಕು? ಯಾಕೆ ವರ್ಷಾನುಗಟ್ಟಲೆ ಓದಬೇಕು? 3 ವರ್ಷ ಯಾಕೆ ಇದಕ್ಕೆ ನಾವು ವ್ಯರ್ಥವನ್ನ ಮಾಡಬೇಕು? ಪೋಷಕರು ಯಾಕೆ ಕಷ್ಟಪಟ್ಕೊಂಡು ಫೀಸ್ ಕಟ್ಟಬೇಕು? ಈ ರೀತಿಯಾಗಿ ನೀವು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೀರಿ ಅಂತಂದ್ರೆ ಯಾಕೆ ಓದಬೇಕು ಅಂತ ಹೇಳಿ. ಬಡ್ತಿ ಹೆಸರಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಆರ್ಟಿಒದಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಎಗ್ಗಿಲ್ಲದ ಸೇಲ್ ಆಗ್ತಾ ಇದೆ. ಓದೋದು ಬೇಡ, ಬರೆಯೋದು ಬೇಡ, ಕಾಲೇಜ್ಗೆ ಹೋಗೋದು ಬೇಡ, ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳೋದು ಬೇಡ, ಏನೂ ಬೇಕಾಗಿಲ್ಲ. ಸರ್ಟಿಫಿಕೇಟ್ ಮಾತ್ರ ಸಿಗ್ತಾ ಇದೆ, ಫೇಕ್ ಸರ್ಟಿಫಿಕೇಟ್ಗಳು. ಹೇಗೆ ಸಾಧ್ಯ ಇದು ಅಂತ ಹೇಳಿ. ಅದು ಒಂದೇ ಕಾಲೇಜ್ನ 49 ಸಿಬ್ಬಂದಿ ಬಡ್ತಿಗಾಗಿ ಹಿಂಬಾಗಿಲನ್ನ ತಡ್ತಾ ಇದ್ದಾರೆ. ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಂಡು, ಈವ್ನಿಂಗ್ ಕಾಲೇಜ್ ಹೋಗುವಂತಹ ನೆಪದಲ್ಲಿ ಸುಳ್ಳನ್ನ ಹೇಳ್ಕೊಂಡು ಇದೀಗ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಬಡ್ತಿಗಾಗಿ ಕಾಯ್ತಾ ಇದ್ದಾರೆ 49 ಸಿಬ್ಬಂದಿ. ರಾಜ್ಯ ಸರ್ಕಾರದ ಒಂದು ಇಲಾಖೆ ಆದಂಥ ಸಾರಿಗೆ ಇಲಾಖೆಯೊಳಗೆ ಕೆಲವು ನೌಕರರನ್ನ ಬಡ್ತಿ ಮಾಡ್ಯಾರ. ಬಡ್ತಿ ಒಳಗೆ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಇವತ್ತು ಬಡ್ತಿ ಮಾಡ್ಯಾರ. ಅದಕ್ಕೆ ನಾನು ಒಂದು ಅಪ್ಲಿಕೇಶನ್ ಕೊಟ್ಟಿನಿ ಅವ್ರಿಗೆ. 2 ತಿಂಗಳಾಯಿತು. ಇವತ್ತಿಗೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ಅದಕ್ಕೆ ನಮಗೆ ಯಾವುದೋ ಒಂದು ಮೆಸೇಜ್ ಕೊಟ್ಟಿಲ್ಲ. ಅವ್ರು ಮತ್ತು ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ನಾನು ಅಲ್ಲಿಯೂ ಅರ್ಜಿ ಕೊಟ್ಟೆ. ಇವ್ರ ಎಜುಕೇಷನ್ ಏನೈತಿ ಏನಿಲ್ಲ ಅಂತ. ಅದಕ್ಕೆ ಅವ್ರಿಗೆ ಏನೈತಿ ಅಲ್ಲಿ ನೇಮಕ ಮಾಡಿದ್ರು, ದೊಡ್ಡಮನೆ ಅವ್ರನ್ನ ಅಲ್ಲಿ ನೇಮಕ ಮಾಡ್ಯಾರ. ಅದು ಪ್ರಕ್ರಿಯೆ ಬಂದಮೇಲೆ ಮುಂದೆ ನಾವೇನೈತಿ ನಿರಂತರವಾದ ಪೀಡಂಪರದೊಳಗೆ ಈ ಹೋರಾಟದ ಸಲುವಾಗಿ ಹೋರಾಟ ಮಾಡ್ತೀವಂತ ಈ ಸುದ್ದಿ ಮುಖಾಂತರ ನಾನು ವ್ಯಕ್ತಪಡಿಸ್ತೀನಿ. ನೈಜ ಇದು ಆರೋಪ ಅಂದ್ರೆ ಅಲ್ಲಿ ಬಡ್ತಿ ಕೊಟ್ಟರೆ ಯಾವ ಮಾನದಂಡ ಮ್ಯಾಗ ಕೊಟ್ಟರೆ ಅನ್ನೋದು ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆ ಸಿಕ್ಕ ಮೇಲೆ ನಾವು ಅದಕ್ಕೆ ನಿಮ್ಗೆ ಏನೈತಿ ಸುದ್ದಿ ಮಾಡಿದ್ವಿ. ನೀವೇನಾದ್ರು ಮಾಹಿತಿ ಕೇಳಿದಿರಾ? ಏನು ಆ ಮಾಹಿತಿ ಕೇಳಿವ್ರಿ, ಏನಂತ ಇದ್ದಾರೆ ಅದ ಈಗ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಉಲ್ಲಾಸ್, ಓದೋದು ಬೇಡ, ಏನು ಬೇಡ, ಫೀಸ್ ಕಟ್ಟೋದು ಬೇಡ, ಏನು ಬೇಕಾಗಿಲ್ಲ, ಸರ್ಟಿಫಿಕೇಟ್ ಸಿಗುತ್ತಲ್ಲ, ಹಾಗಾಗಿ ಕೆಲಸವನ್ನ ತೆಗೆದುಕೊಳ್ಬಹುದು ಅಲ್ವಾ?
ಖಂಡಿತವಾಗ್ಲೂ ರಮ್ಯಾ, ಸಾರಿಗೆ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಿಪ್ಲೊಮಾ ಸರ್ಟಿಫಿಕೇಟ್ಗಳು ಸೇಲ್ ಆಗ್ತಾ ಇದೆ. ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದರೂ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನುವಂತಹ ಒಂದು ಆರೋಪನೂ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ಸಾರಿಗೆ ಇಲಾಖೆ ಆಯುಕ್ತರಿಗೆ ಒಂದು ಲಿಖಿತವಾದಂಥ ಒಂದು ದೂರು ಸಲ್ಲಿಕೆ ಆಗುತ್ತೆ. ಪ್ರಮುಖವಾಗಿ ಆ ದೂರಿನಲ್ಲಿ ಸಾರಿಗೆ ಇಲಾಖೆಯಲ್ಲಿ ಇರುವಂತಹ ಅಂದರೆ FDA ಆಗಿರ್ಬೋದು, SDA ಆಗಿರ್ಬೋದು, ಗ್ರೂಪ್ ಸಿ ಅಂದರೆ ಡ್ರೈವರ್ ಆಗಿರ್ಬೋದು, ಹಾಗೆಯೇ ಸೂಪರಿಂಟೆಂಡೆಂಟ್ಗಳು ಅವರು ಎಲ್ಲರೂ ಕೂಡ ಹಿರಿಯ ಮೋಟಾರ್ ವಾಹನ ಅಂದರೆ ಸೀನಿಯರ್ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿಯನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ನಕಲಿ ಸರ್ಟಿಫಿಕೇಟ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಸದ್ಯ ರಮ್ಯ, ನಾನು ಆ ಕಂಪ್ಲೇಂಟ್ ಕಾಪಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಇದು 18/7 ಅಂದರೆ ಜುಲೈಯಲ್ಲಿ ಕಂಪ್ಲೇಂಟ್ ಹೋಗಿರುವಂಥದ್ದು. ಈ ರೀತಿಯಾಗಿ ನಕಲಿ ಸರ್ಟಿಫಿಕೇಟ್, ನಕಲಿ ಅಂಕಪಟ್ಟಿಯನ್ನು ಕೊಟ್ಟು ಬಡ್ತಿಯನ್ನು ಪಡೀತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು. ಇದಕ್ಕೆ ಪೂರಕ ಎನ್ನುವಂತೆ ಈಗ ತಾಂತ್ರಿಕ ಶಿಕ್ಷಣ ಸಮಿತಿ ಒಂದು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಸಾರಿಗೆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಯಾವ ರೀತಿಯಾಗಿ ಅಕ್ರಮವನ್ನು ಮಾಡ್ತಿದ್ದಾರೆ ಅನ್ನುವಂಥ ನಾವು ನೋಡ್ತಾ ಹೋಗೋದಾದರೆ 2020ರಲ್ಲಿ ಒಂದು ಆದೇಶ ಆಗುತ್ತೆ. ಆ ಒಂದು ಆದೇಶದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಇಷ್ಟು ವರ್ಷ ಅಲ್ಲಿ ಕೆಲಸವನ್ನು ಮಾಡಿದರೆ ಅವರು ಸೀನಿಯರ್ ಮೋಟಾರ್ ಇನ್ಸ್ಪೆಕ್ಟರ್ ಅಂದರೆ RTO ಇನ್ಸ್ಪೆಕ್ಟರ್ ಆಗಿ ಬಡ್ತಿಯನ್ನು ಪಡಿಬೋದು ಅನ್ನುವಂಥ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸುವಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕೆ ಪೂರಕ ಎನ್ನುವಂತೆ ಸಾರಿಗೆ ಇಲಾಖೆಯಲ್ಲಿರುವಂತಹ ಸುಮಾರು 49 ಜನ ಸಿಬ್ಬಂದಿ FDA ಆಗಿರ್ಬೋದು, SDA ಆಗಿರ್ಬೋದು, ಇವರೆಲ್ಲರೂ ಕೂಡ ಡಿಪಾರ್ಟ್ಮೆಂಟ್ನಿಂದ NOCಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಉನ್ನತ ವ್ಯಾಸಂಗಕ್ಕೆ ನಾನು ಅನುಮತಿಯನ್ನು ನಿಮ್ಮಿಂದ ಕೋರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಪತ್ರವನ್ನು ಕೊಡ್ತಾರೆ. ಅದಕ್ಕೆ ಪೂರಕ ಎನ್ನುವಂತೆ ಸಂಬಂಧಪಟ್ಟಂಥ ಅಧಿಕಾರಿ NOCಯನ್ನು ಕೊಡ್ತಾರೆ. ಆದರೆ ಬಹುತೇಕ 49 ಜನ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿನ JP ನಗರದಲ್ಲಿರುವಂತಹ ಒಂದು ಖಾಸಗಿ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಈವ್ನಿಂಗ್ ಕಾಲೇಜ್ನಲ್ಲಿ ಸೇರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ವಿಶೇಷ ಏನು ಅಂತಂದರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಸಾಗರ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಹುತೇಕ ಸಿಬ್ಬಂದಿ ಒಂದೇ ಒಂದು ಕಾಲೇಜಿಗೆ ಸೇರ್ಕೊಂಡು ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಒಂದು ದಾಖಲೆಯನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂದರೆ ಸುಮಾರು 49 ಜನ ಬೇರೆ ಬೇರೆ ಭಾಗಗಳಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ರು ಕೂಡ JP ನಗರದಲ್ಲಿರುವಂತಹ ಕಾಲೇಜ್ನಲ್ಲಿ ನಾನು ಈವ್ನಿಂಗ್ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ ಅಂತೇಳಿ. ಅಂದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಒಬ್ಬ ಸಾಗರದಲ್ಲಿರುವಂತಹ FDA ಅಲ್ಲಿ ಕೆಲಸವನ್ನು ಮುಗಿಸಿ ಅದೇ ದಿನ ಸಂಜೆ ಬಂದು JP ನಗರದಲ್ಲಿರುವಂತಹ ಈವ್ನಿಂಗ್ ಪಾಲಿಟೆಕ್ನಿಕ್ ಕಾಲೇಜಿಗೆ ಅಲ್ಲಿ ಯಾವ ರೀತಿಯಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇದು ಒಂದಾದರೆ, ಮತ್ತೊಂದು ತಾಂತ್ರಿಕ ಶಿಕ್ಷಣ ಸಮಿತಿಯ ಒಂದಷ್ಟು ಸದಸ್ಯರು ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಬಹುತೇಕ ಸಿಬ್ಬಂದಿಗಳು ಡಿಪಾರ್ಟ್ಮೆಂಟಿಂದ ಪಡೆದಿರುವಂತಹ NOCಯನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಅದ್ರ ಬದಲಾಗಿ ಬೇರೆ ಬೇರೆ ITI ಕಾಲೇಜ್ನಲ್ಲಿ ತರಬೇತಿಯನ್ನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು 2 ವರ್ಷದ ಅನುಭವ ಇರುವಂತಹ ಒಂದು ಸರ್ಟಿಫಿಕೇಟನ್ನು, ಫೇಕ್ ಸರ್ಟಿಫಿಕೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಒಂದೊಂದು ಸರ್ಟಿಫಿಕೇಟು ಅಥವಾ ಒಂದೊಂದು ಅನುಭವದ ಪತ್ರ ಏನಿದೆ ಅದು 60,000 ರಿಂದ 70,000 ಪಡೆದುಬಿಟ್ಟು ಫೇಕ್ ಸರ್ಟಿಫಿಕೇಟನ್ನು ಈವ್ನಿಂಗ್ ಪಾಲಿಟೆಕ್ನಿಕ್ ಕಾಲೇಜಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ತಾಂತ್ರಿಕ ಶಿಕ್ಷಣ ಸಮಿತಿ ನಡೆಸಿರುವಂಥ ಒಂದು ತನಿಖೆಯಿಂದ ಬಯಲಿಗೆ ಬಂದಿರುವಂಥದ್ದು. ಸದ್ಯಕ್ಕಿದೀಗ ತಾಂತ್ರಿಕ ಶಿಕ್ಷಣ ಸಮಿತಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಈವ್ನಿಂಗ್ ಪಾಲಿಟೆಕ್ನಿಕ್ ಕಾಲೇಜ್ ಏನಿದೆ ಅದು JP ನಗರದಲ್ಲಿರುವಂತಹ ಈವ್ನಿಂಗ್ ಪಾಲಿಟೆಕ್ನಿಕ್ ಕಾಲೇಜಿಗೆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಆ ಒಂದು ನೋಟಿಸ್ನಲ್ಲಿ ಅಂದರೆ ಸಾರಿಗೆ ಇಲಾಖೆಯಲ್ಲಿ ಇರುವಂತಹ 49 ಜನ ಸಿಬ್ಬಂದಿ ನಿಮ್ಮ ಕಾಲೇಜ್ನಲ್ಲಿನೇ ಸೇರ್ಕೊಂಡಿದ್ದಾರೆ. ಅವ್ರು ಯಾವೆಲ್ಲ ದಾಖಲೆಗಳನ್ನು ಕೊಡುವಂಥ ಯಾವೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ನೀವು ಒಂದೊಂದು ಪ್ರಮಾಣ ಪತ್ರಕ್ಕೆ ಎಷ್ಟೆಷ್ಟು ಹಣವನ್ನ ತೆಗೆದುಕೊಳ್ತಾ ಇತ್ತು ಕಾಲೇಜ್ ಅಂತ ಹೇಳಿ. ರಮ್ಯಾ, ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಪ್ರತಿಯೊಂದು ಫೇಕ್ ಸರ್ಟಿಫಿಕೇಟ್ಗೂ 60,000 ರಿಂದ 70,000 ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ 60,000 ರಿಂದ 70,000 ಕೊಟ್ಟರೆ ನಾನು ಕೂಡ ಡಿಪ್ಲೊಮೋವನ್ನು ಪಡೆದಿರುವಂಥ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಡಿಪಾರ್ಟ್ಮೆಂಟಿಂದ ಹೈಯರ್ ಸ್ಟಡೀಸ್ಗೆ ಪಡೆದಿರುವಂಥ NOCನೇ ಬೇರೆ, ಆದರೆ ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಳ್ಳುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಸರ್ಟಿಫಿಕೇಟೇ ಬೇರೆ ಅನ್ನುವಂಥದ್ದು ಈಗ ತನಿಖೆ ಆಗ್ತಾ ಇದೆ. ಕೆಲವೇ 10 ರಿಂದ 15 ದಿನಗಳ ಒಳಗಡೆ ಸಂಪೂರ್ಣವಾದಂಥ ಒಂದು ತನಿಖೆ ವರದಿ ಸಿದ್ಧ ಆಗುವಂಥ ಸಾಧ್ಯತೆಗಳು ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.